ಎಲ್ಲರಿಗೂ ನಮಸ್ಕಾರ. HG ಅಕಾಡೆಮಿಗೆ ಸ್ವಾಗತ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವು ಟಾಪಿಕ್ಸ್ ಇರ್ತವೆ, ಅಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ, ಗ್ಯಾರಂಟಿ. ಅಂತಹ ಒಂದು ಹಾಟ್ ಟಾಪಿಕ್ ಅಂದ್ರೆ ಭಾರತೀಯ ಸುಧಾರಣಾ ಚಳುವಳಿಗಳು. ಇವತ್ತಿನ ಈ ಮಾಸ್ಟರ್ ಕ್ಲಾಸ್ನಲ್ಲಿ ನಾವು ಬರೀ ಈ ವಿಷಯವನ್ನ ಕಳೆಯೋದಲ್ಲ, ಪರೀಕ್ಷೆಯಲ್ಲಿ ಹೇಗೆ ಕೇಳಿದ್ರೂ ಸರಿ ಪ್ರತಿಯೊಂದು ಪ್ರಶ್ನೆಗೂ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡೋ ಹಾಗೆ ರೆಡಿ ಆಗೋಣ. ಸೊ ನಮ್ಮ ಈ ಜರ್ನಿಯಲ್ಲಿ ಜೊತೆಯಾಗಿರಿ. ಪರೀಕ್ಷಾ ತಯಾರಿಗಾಗಿ ನಾವು ತರುವ ಪ್ರತಿಯೊಂದು ಇನ್ಫಾರ್ಮೇಟಿವ್ ವಿಶ್ಲೇಷಣೆ ನೇರವಾಗಿ ನಿಮಗೆ ತಲುಪಬೇಕು ಅಂದ್ರೆ ಮರೆಯದೆ HG ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಪ್ರಯತ್ನ ಇಷ್ಟವಾದ್ರೆ ಖಂಡಿತ ಒಂದು ಲೈಕ್ ಕೊಡಿ, ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಯೋಣ? ಮೊದಲು ಈ ಸುಧಾರಣೆಗಳ ಅವಶ್ಯಕತೆ ಯಾಕಿತ್ತು ಅಂತ ನೋಡೋಣ. ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಹಿಡಿದು ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ ಮತ್ತೆ ಅಂಬೇಡ್ಕರ್ರವರೆಗೆ ಪ್ರತಿಯೊಬ್ಬರ ಬಗ್ಗೆನೂ ತಿಳ್ಕೊಳ್ಳೋಣ. ವಿಶೇಷ ಅಂದ್ರೆ ಒಂದೊಂದು ಟಾಪಿಕ್ ಮುಗ್ದ ತಕ್ಷಣ ಅದರ ಮೇಲೆ ಬಂದಿರುವ ಹಳೆ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನ ಅಲ್ಲಲ್ಲೇ ಸಾಲ್ವ್ ಮಾಡ್ತಾ ಹೋಗೋಣ. ಲಾಸ್ಟ್ನಲ್ಲಿ ಒಂದು ಕ್ವಿಕ್ ರಿವಿಷನ್ ಕೂಡ ಇರುತ್ತೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, 19ನೇ ಶತಮಾನದ ಭಾರತ ಹೇಗಿತ್ತು ಅಂತ. ಸಮಾಜದಲ್ಲಿ ಸತಿ ಪದ್ಧತಿ, ಬಾಲ್ಯ ವಿವಾಹ, ಜಾತಿ ವ್ಯವಸ್ಥೆ, ಈ ಥರದ ಅದೆಷ್ಟೋ ಕೆಟ್ಟ ಪದ್ಧತಿಗಳು ಆಳವಾಗಿ ಬೇರೂರ್ಬಿಟ್ಟಿದ್ವು. ಇವೆಲ್ಲ ದೇಶದ ಬೆಳವಣಿಗೆಗೆ ಒಂದು ರೀತಿ ಅಡ್ಡಗಾಲಾಗಿದ್ವು. ಇಷ್ಟೇ, ಇಂಥ ಒಂದು ಸಮಯದಲ್ಲಿ ಈ ಅನಿಷ್ಟಗಳ ವಿರುದ್ಧ ಹೋರಾಡೋಕೆ, ಸಮಾಜವನ್ನ ಬದಲಾಯಿಸೋಕೆ ಕೆಲವರು ಧೈರ್ಯ ಮಾಡಿ ಮುಂದೆ ಬರ್ತಾರೆ. ಅದೇ ಈ ಸುಧಾರಣಾ ಚಳುವಳಿಗಳ ಆರಂಭಕ್ಕೆ ಕಾರಣ ಆಗಿದ್ದು. ಈ ಸುಧಾರಕರ ಲಿಸ್ಟ್ನಲ್ಲಿ ಮೊದಲು ಬರೋ ಹೆಸರೇ ರಾಜಾರಾಮ್ ಮೋಹನ್ ರಾಯ್. ಇವರನ್ನ ಭಾರತೀಯ ನವೋದಯದ ಪಿತಾಮಹ ಅಂತ ಕರೀತಾರೆ. ಫಸ್ಟ್ ಮಾಡರ್ನ್ ಮ್ಯಾನ್ ಅಂತನೂ ಹೇಳ್ತಾರೆ. ಯಾಕಂದ್ರೆ ಅವರು ಧರ್ಮವನ್ನ, ಸಮಾಜವನ್ನ ಒಂದು ಲಾಜಿಕಲ್, ಒಂದು ಮಾಡರ್ನ್ ಪರ್ಸ್ಪೆಕ್ಟಿವಿಂದ ನೋಡಿದ ಮೊದಲ ವ್ಯಕ್ತಿಗಳಲ್ಲಿ ಒಬ್ಬರು. ತಮ್ಮ ವಿಚಾರಗಳನ್ನ ಜನರ ಹತ್ತಿರ ತಲುಪಿಸೋಕೆ ಅವರು 2 ಮುಖ್ಯವಾದ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮೊದಲನೆಯದು 1815ರಲ್ಲಿ ಆತ್ಮೀಯ ಸಭಾ. ನೋಡಿ, ಇದೇ ಪ್ರಶ್ನೆ PC, KSRP, HK ಮತ್ತೆ NHK 2018ರ ಪರೀಕ್ಷೆಯಲ್ಲಿ ಬಂದಿತ್ತು. ಮುಂದೆ ಇದೇ ಆತ್ಮೀಯ ಸಭಾ 1828ರಲ್ಲಿ ಬ್ರಹ್ಮ ಸಮಾಜ ಅಂತೆ ಬದಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ದೇವರು ಒಬ್ಬನೇ ಅಂತ ಪ್ರಚಾರ ಮಾಡೋದು, ಜೊತೆಗೆ ವಿಗ್ರಹಾರಾಧನೆ, ಸತಿ ಪದ್ಧತಿ ತರಹದ ಕೆಟ್ಟ ಪದ್ಧತಿಗಳ ವಿರುದ್ಧ ಹೋರಾಡೋದು. ಈಗ ಈ ಸ್ಲೈಡ್ ಮೇಲೆ ವಿಶೇಷವಾಗಿ ಗಮನ ಕೊಡಿ. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ಇದು ಈ ಚಾಪ್ಟರ್ನ ಮೋಸ್ಟ್ ಫೇವರೆಟ್ ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಕಡಿಮೆ ಅಂದ್ರೂ 9 ಸಾರಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ. PSI, PC, SDA, FG, ನೀವು ಯಾವುದೇ ಪೇಪರ್ ತೆಗೆದು ನೋಡಿ, ಈ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಒಂದು ವಿಷಯ ಕ್ಲಿಯರ್ ಆಗಿರಲಿ, ಬ್ರಹ್ಮ ಸಮಾಜ ಅಂದ ತಕ್ಷಣ ತಲೆಯಲ್ಲಿ ಬರಬೇಕಾದ ಹೆಸರು ರಾಜಾ ರಾಮ್ ಮೋಹನ್ ರಾಯ್. ಇದನ್ನ ಮರೆಯೋ ಹಾಗೇನೇ ಇಲ್ಲ. ಹಾಗಾದ್ರೆ ಅವರ ಮುಖ್ಯ ಕೊಡುಗೆಗಳನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ಆತ್ಮೀಯ ಸಭಾ ಮತ್ತು ಬ್ರಹ್ಮ ಸಮಾಜ ಸ್ಥಾಪನೆ, ಸತಿ ಪದ್ಧತಿ ನಿರ್ಮೂಲನೆಗಾಗಿ ಹೋರಾಟ ಮತ್ತು ವೆಸ್ಟರ್ನ್ ಎಜುಕೇಷನ್ಗೆ ಅಂದ್ರೆ ಆಧುನಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದು. ಇದರ ಜೊತೆಗೆ ಅವರು ಒಂದು ಬಹಳ ಮುಖ್ಯವಾದ ಪುಸ್ತಕ ಬರೆದರು. ಯಾವುದದು? ತುಫ್ಫತ್ ಉಲ್ ಮುವಾಹಿದೀನ್, ಅಂದ್ರೆ ಏಕದೇವೋಪಾಸಕರಿಗೆ ಒಂದು ಕೊಡುಗೆ ಅಂತ. ಇದನ್ನ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ FDA MDRS 2017ರ ಪ್ರಶ್ನೆಯಲ್ಲಿ ಕೇಳಿದ್ರು. ಸರಿಯಾದ ಉತ್ತರ ಪರ್ಷಿಯನ್ ಭಾಷೆ. ಅವರ ಎಲ್ಲಾ ಹೋರಾಟಗಳಲ್ಲಿ ಅತ್ಯಂತ ದೊಡ್ಡದು ಅಂದ್ರೆ ಸತಿ ಪದ್ಧತಿಯ ನಿರ್ಮೂಲನೆ. ಅವರ ಸತತ ಪ್ರಯತ್ನದಿಂದ ಆಗಿನ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್ 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧಿಸಿ ಕಾನೂನು ತರ್ತಾರೆ. ಆದರೆ ಒಂದು ವಿಷಯ ನೆನಪಿರಲಿ, ಈ ಬದಲಾವಣೆಯನ್ನ ಎಲ್ಲರೂ ಒಪ್ಕೊಳ್ಳಿಲ್ಲ. KA, SDA, BWSSB 2019ನ ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ರಾಧಾಕಾಂತದೇವ್ ಅವರಂತರ ಸಂಪ್ರದಾಯವಾದಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಪರೀಕ್ಷೆ ದೃಷ್ಟಿಯಿಂದ ಈ ಟಾಪಿಕ್ ಮೇಲೆ 2 ರೀತಿ ಪ್ರಶ್ನೆ ಕೇಳ್ತಾರೆ, ಗಮನಿಸಿ. ಸತಿ ಪದ್ಧತಿ ವಿರುದ್ಧ ಹೋರಾಡಿದ ಭಾರತೀಯ ಯಾರು ಅಂತ ಕೇಳಿದ್ರೆ ಉತ್ತರ ರಾಜಾ ರಾಮ್ ಮೋಹನ್ ರಾಯ್. ನೋಡಿ, PSI, KSRP 2002ರಿಂದ ಹಿಡಿದು SDA, GK 2011ವರೆಗೆ ಎಷ್ಟು ಸಾರಿ ಇದನ್ನು ಕೇಳಿದ್ದಾರೆ. ಅದೇ ರೀತಿ ಸತಿ ಪದ್ಧತಿಯನ್ನ ರದ್ದುಗೊಳಿಸಿದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಗ್. ಈ ಪ್ರಶ್ನೆ ಕೂಡ PSI, PC, KSRP ಹೀಗೆ ಹಲವು ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ. ಸೊ ಈ 2 ಹೆಸರುಗಳನ್ನು ಸ್ಪಷ್ಟವಾಗಿ ನೆನಪಲ್ಲಿಟ್ಕೊಳ್ಳೇಬೇಕು. ಈಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋ ಟಾಪಿಕನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ರಾಜಾರಾಮ್ ಮೋಹನ್ ರಾಯ್ ಅವರ ನಂತರ ಬ್ರಹ್ಮ ಸಮಾಜಕ್ಕೆ ಏನಾಯ್ತು? ಕಥೆ ಹೀಗಿದೆ. ಮೊದಲು ದೇವೇಂದ್ರನಾಥ್ ಟ್ಯಾಗೋರ್ ಅದರ ನೇತೃತ್ವ ವಹಿಸ್ಕೊಳ್ತಾರೆ. ಆಮೇಲೆ ಬರ್ತಾರೆ ಕೇಶವಚಂದ್ರ ಸೇನ್. ಆದರೆ ಅವರ ಐಡಿಯಾಗಳು ಸ್ವಲ್ಪ ಜಾಸ್ತಿ ರ್ಯಾಡಿಕಲ್ ಆಗಿದ್ವು. ಇದರಿಂದ ಸಮಾಜದಲ್ಲಿ ಒಡಕು ಉಂಟಾಗುತ್ತೆ. ಸೇನ್ ಅವರು ಭಾರತದ ಬ್ರಹ್ಮ ಸಮಾಜ ಅಂತ ಹೊಸದಾಗಿ ಶುರು ಮಾಡಿದ್ರೆ, ಹಳೆ ಸದಸ್ಯರೆಲ್ಲ ಸೇರಿ ಸಾಧಾರಣ ಬ್ರಹ್ಮ ಸಮಾಜ ಅಂತ ಮಾಡ್ಕೊಳ್ತಾರೆ. ಪರೀಕ್ಷೆಯಲ್ಲಿ ಹೇಗೆ ಕೇಳ್ತಾರೆ ಗೊತ್ತಾ?
ಜೇಲಾರ್ 2019 ಪರೀಕ್ಷೆಯಲ್ಲಿ ಸಾಧಾರಣ ಬ್ರಹ್ಮ ಸಮಾಜದ ಸಂಸ್ಥಾಪಕರಲ್ಲಿ ಯಾರೂ ಸೇರಿಲ್ಲ ಅಂತ ಕೇಳಿ ಆಪ್ಷನಲ್ಲಿ ಕೇಶವಚಂದ್ರ ಸೇನ್ ಅವರ ಹೆಸರನ್ನ ಕೊಟ್ಟಿದ್ರು. ನೋಡಿ, ಈ ಕಥೆ ಗೊತ್ತಿದ್ರೆ ಉತ್ತರ ಎಷ್ಟು ಸುಲಭ ಅಲ್ವಾ? ಸರಿ, ಬನ್ನಿ ಈಗ ಮುಂದಿನ ಪ್ರಮುಖ ಸುಧಾರಣಾ ಚಳುವಳಿಗೆ ಹೋಗೋಣ. ಅದುವೇ ಆರ್ಯ ಸಮಾಜ. ಇದರ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ರಾಜಾ ರಾಮ್ಮೋಹನ್ ರಾಯ್ ಅವರು ವೆಸ್ಟರ್ನ್ ಐಡಿಯಾಗಳಿಂದ ಪ್ರಭಾವಿತರಾಗಿದ್ರೆ ದಯಾನಂದ ಸರಸ್ವತಿಯವರ ದಾರಿ ಬೇರೆಯೇ ಇತ್ತು. ಅವರ ಘೋಷವಾಕ್ಯ ವೇದಗಳಿಗೆ ಹಿಂತಿರುಗಿ. ಸ್ವಾಮಿ ದಯಾನಂದ ಸರಸ್ವತಿಯವರು 1875ರಲ್ಲಿ ಬಾಂಬೆಯಲ್ಲಿ ಆರ್ಯ ಸಮಾಜವನ್ನ ಸ್ಥಾಪಿಸ್ತಾರೆ. ವೇದಗಳೇ ಶ್ರೇಷ್ಠ, ವೇದಗಳೇ ಅಂತಿಮ ಸತ್ಯ ಅಂತ ಅವರು ನಂಬಿದ್ರು. ಹಾಗಾಗಿ ಅವರು ಪುರಾಣಗಳು, ವಿಗ್ರಹಾರಾಧನೆ, ಬಾಲ್ಯ ವಿವಾಹ, ಜಾತಿ ಪದ್ಧತಿ ಎಲ್ಲವನ್ನೂ ವಿರೋಧಿಸಿದ್ರು. ಬದಲಿಗೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತೆ ವಿಧವಾ ಪುನರ್ವಿವಾಹಕ್ಕೆ ಹೆಚ್ಚಿನ ಒತ್ತು ಕೊಟ್ರು. ಇಲ್ಲಿ ಇನ್ನೂ 7 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ESI 2019 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಸ್ವಾಮಿ ದಯಾನಂದರ ಮೊದಲ ಹೆಸರು ಮೂಲಶಂಕರ ಮತ್ತು ಅವರ ಅತ್ಯಂತ ಪ್ರಮುಖ ಗ್ರಂಥ ಸತ್ಯಾರ್ಥ ಪ್ರಕಾಶ್. ನೋಡಿ, ಬ್ರಹ್ಮ ಸಮಾಜದ ಹಾಗೇನೆ ಆರ್ಯ ಸಮಾಜದ ಸ್ಥಾಪಕರು ಯಾರು ಅನ್ನೋದು ಕರ್ನಾಟಕದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟ್ ಆದ ಪ್ರಶ್ನೆಗಳಲ್ಲಿ ಒಂದು. ಈ ಟೇಬಲನ್ನೇ ನೋಡಿ. PSI, RSI, PC, ವಾರ್ಡರ್, FG 2010ರಿಂದ 2020ವರೆಗೆ ಸತತವಾಗಿ ಇದೇ ಪ್ರಶ್ನೆ ಬಂದಿದೆ. PSI, KSRPN, KSI, SF 2020 ಪರೀಕ್ಷೆಯಲ್ಲಂತೂ ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜ ಇಬ್ಬರ ಸ್ಥಾಪಕರನ್ನು ಒಂದೇ ಪ್ರಶ್ನೆಯಲ್ಲಿ ಕೇಳ್ಬಿಟ್ಟಿದ್ರು. ಸೊ ದಯಾನಂದ ಸರಸ್ವತಿ ಅಂದ್ರೆ ಆರ್ಯ ಸಮಾಜ. ಈ ಜೋಡಿಯನ್ನು ಮರೆಯಲೇಬಾರದು. ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ಮಾಡೋ ಒಂದು ತಪ್ಪು ಅಂದ್ರೆ ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜ ಎರಡೂ ಒಂದೇ ತರಹ ಅಂದ್ಕೊಳ್ಳೋದು. ಆದರೆ ಇವೆರಡರ ನಡುವೆ ಬಹಳ ಮುಖ್ಯವಾದ ವ್ಯತ್ಯಾಸಗಳಿವೆ. ಬ್ರಹ್ಮ ಸಮಾಜಕ್ಕೆ ವೆಸ್ಟರ್ನ್ ಐಡಿಯಾಗಳಿಂದ ಸ್ಫೂರ್ತಿ ಸಿಕ್ಕಿದ್ರೆ ಆರ್ಯ ಸಮಾಜ ಸಂಪೂರ್ಣವಾಗಿ ವೇದಗಳನ್ನೇ ಆಧರಿಸಿತು. ಬ್ರಹ್ಮ ಸಮಾಜ ಹೆಚ್ಚಾಗಿ ನಗರದ ವಿದ್ಯಾವಂತ ವರ್ಗಕ್ಕೆ ಸೀಮಿತವಾಗಿದ್ರೆ ಆರ್ಯ ಸಮಾಜಕ್ಕೆ ಜನಸಾಮಾನ್ಯರ ಬೆಂಬಲ ಜಾಸ್ತಿ ಇತ್ತು. ಆರ್ಯ ಸಮಾಜ ಶುದ್ಧಿ ಚಳವಳಿ ಮೂಲಕ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡವರನ್ನ ವಾಪಸ್ ಕರೆತರೋ ಒಂದು ರಿವೈವಲಿಸ್ಟ್ ಅಂದ್ರೆ ಪುನರುಜ್ಜೀವನ ಚಳವಳಿಯಾಗಿತ್ತು. ಆದರೆ ಬ್ರಹ್ಮ ಸಮಾಜ ಕೇವಲ ಒಂದು ರಿಫಾರ್ಮಿಸ್ಟ್ ಅಂದ್ರೆ ಸುಧಾರಣಾವಾದಿ ಚಳುವಳಿಯಾಗಿತ್ತು. ಈಗ ಭಾರತದ ಜ್ಞಾನವನ್ನ, ತತ್ವಶಾಸ್ತ್ರವನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡೋಣ. PC ವೈರ್ಲೆಸ್ 2016ರ ಪರೀಕ್ಷೆಯಲ್ಲೂ ಕೇಳದ ಹಾಗೆ ಅವರ ಮೂಲ ಹೆಸರು ನರೇಂದ್ರನಾಥ್ ದತ್ತ. ಸ್ವಾಮಿ ವಿವೇಕಾನಂದರ ಬಗ್ಗೆ ಪರೀಕ್ಷೆಗೆ ಬೇಕಾದ ಎಲ್ಲ ಪ್ರಮುಖ ಅಂಶಗಳು ಈ ಒಂದೇ ಸ್ಲೈಡ್ನಲ್ಲಿದೆ. ಗಮನವಿಟ್ಟು ಕೇಳಿ. ಅವರ ಗುರು ಯಾರೋ? ರಾಮಕೃಷ್ಣ ಪರಮಹಂಸ. ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದೋ? ರಾಮಕೃಷ್ಣ ಮಿಷನ್. ಇದರ ಬಗ್ಗೆ ಎಷ್ಟೊಂದು ಸರಿ ಪ್ರಶ್ನೆ ಬಂದಿದೆ ನೋಡಿ. ಅವರ ವಿಶ್ವವಿಖ್ಯಾತ ಚಿಕಾಗೋ ಭಾಷಣ ನಡೆದಿದ್ದು 1893ರಲ್ಲಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ಅವರು ಶುರು ಮಾಡಿದ ಇಂಗ್ಲಿಷ್ ಪತ್ರಿಕೆ ಪ್ರಬುದ್ಧ ಭಾರತ. ಅವರ ಹುಟ್ಟಿದ ಹಬ್ಬವನ್ನ ನಾವು ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತೀವಿ. ಮತ್ತು ಅವರ ಪ್ರಮುಖ ಶಿಷ್ಯೆ ಐರ್ಲೆಂಡ್ ದೇಶದ ಸಿಸ್ಟರ್ ನಿವೇದಿತಾ. ಈ ಪ್ರತಿಯೊಂದು ಪಾಯಿಂಟ್ ಕೂಡ ಒಂದು ಪ್ರಶ್ನೆ ಆಗ್ಬೋದು. ಅವರ ಫಿಲಾಸಫಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಒಂದು ಮಾತು ಸಾಕು: ಜನಸಾಮಾನ್ಯರೇ ಈ ದೇಶದ ಆಶಾಕಿರಣ. ದೈಹಿಕವಾಗಿ ಮತ್ತು ನೈತಿಕವಾಗಿ ಮೇಲ್ವರ್ಗದ ಜನರು ಸತ್ತ ಹೆಣದಂತೆ. ಈ ನೇರವಾದ ಮತ್ತು ಸ್ಫೂರ್ತಿದಾಯಕ ಹೇಳಿಕೆಯನ್ನ FDA 2005ನ ಪರೀಕ್ಷೆಯಲ್ಲಿ ಕೇಳಿದ್ರು. ಇದು ಜನಸಾಮಾನ್ಯರ ಮೇಲೆ ಅವರಿಟ್ಟಿದ್ದ ನಂಬಿಕೆಯನ್ನ ತೋರಿಸುತ್ತೆ. ಇಲ್ಲಿಯವರೆಗೂ ನಾವು ನೋಡಿದ ಚಳುವಳಿಗಳು ಮುಖ್ಯವಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಒತ್ತು ಕೊಟ್ಟಿದ್ವು. ಈಗ ನಾವು ನೇರವಾಗಿ ಜಾತಿ ವ್ಯವಸ್ಥೆಯ ಬೇರುಗಳನ್ನೇ ಅಲ್ಲಾಡಿಸಿದ ಅತ್ಯಂತ ಶಕ್ತಿಶಾಲಿ ಚಳುವಳಿಗಳ ಬಗ್ಗೆ ನೋಡೋಣ. ದೀನದಲಿತರ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕರ ಬಗ್ಗೆ ತಿಳಿದುಕೊಳ್ಳೋಣ. ಈ ಟೇಬಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಬಹಳ ಮುಖ್ಯ. ಒಂದೊಂದಾಗಿ ನೋಡೋಣ. ಮೊದಲು ಸತ್ಯಶೋಧಕ ಸಮಾಜ. ಸ್ಥಾಪಕರು ಜ್ಯೋತಿರಾವ್ ಫುಲೆ. ಇದು ಮಹಾರಾಷ್ಟ್ರದ ಪ್ರಬಲ ಜಾತಿ ವಿರೋಧಿ ಚಳುವಳಿ. ಇದರ ಬಗ್ಗೆ ಪದೇ ಪದೇ ಪ್ರಶ್ನೆ ಬಂದಿದೆ. ಅವರ ಪ್ರಮುಖ ಪುಸ್ತಕ ಗುಲಾಮಗಿರಿ. ಎರಡನೆಯದು ವೈಕಾಂ ಸತ್ಯಾಗ್ರಹ. ಇದು ಕೇರಳದಲ್ಲೇ ನಡೆದ ದೇವಾಲಯ ಪ್ರವೇಶ ಚಳುವಳಿ. ಇದರ ನೇತೃತ್ವ ವಹಿಸಿದ್ದು TK ಮಾಧವನ್. ಮೂರನೆಯದು BR ಅಂಬೇಡ್ಕರ್ ರವರ ಮಹಾಡ್ ಸತ್ಯಾಗ್ರಹ. ಸಾರ್ವಜನಿಕ ಕೆರೆಯ ನೀರಿನ ಬಳಸುವ ಹಕ್ಕಿಗಾಗಿ ನಡೆದ ಹೋರಾಟ. ಇದು ನಡೆದ ವರ್ಷ 1927. ಅಂಬೇಡ್ಕರ್ ರವರು ಶುರು ಮಾಡಿದ ಪತ್ರಿಕೆ ಮೂಕನಾಯಕ್. ಕೊನೆಯದಾಗಿ ಡಿಪ್ರೆಸ್ಡ್ ಕ್ಲಾಸ್ ಲೀಗ್. ಇದರ ಸ್ಥಾಪಕರು ಬಾಬು ಜಗಜೀವನ್ ರಾಮ್. ಸರಿ, ನಾವೀಗ ನಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಸೆಕ್ಷನ್ನಲ್ಲಿ ನಾವು ಪರೀಕ್ಷೆಗಳಲ್ಲಿ ಕೇಳಿರುವ ಇನ್ನೂ ಕೆಲವು ಮುಖ್ಯವಾದ ಚಳುವಳಿಗಳನ್ನ, ಕಾಯ್ದೆಗಳನ್ನ ನೋಡಿ ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆಯ ಮೂಲಕ ಎಲ್ಲವನ್ನೂ ಒಮ್ಮೆ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಬನ್ನಿ, ಈ ಲಿಸ್ಟ್ನಲ್ಲಿರೋ ಬೇರೆ ಇಂಪಾರ್ಟೆಂಟ್ ಮೂವ್ಮೆಂಟ್ಸ್ ನೋಡೋಣ. ಪ್ರಾರ್ಥನಾ ಸಮಾಜ. ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ. ಥಿಯೋಸಾಫಿಕಲ್ ಸೊಸೈಟಿ.
ಇದು ಅಮೆರಿಕಾದಲ್ಲಿ ಸ್ಥಾಪನೆಯಾದರೂ ಭಾರತದಲ್ಲಿ ಇದನ್ನು ಫೇಮಸ್ ಮಾಡಿದ್ದು ಆನಿ ಬೆಸೆಂಟ್. ಅಲಿಘರ್ ಚಳುವಳಿ, ಇದರ ನಾಯಕರು ಸರ್ ಸೈಯದ್ ಅಹ್ಮದ್ ಖಾನ್. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ, ಇದರ ಸ್ಥಾಪಕರು ಗೋಪಾಲಕೃಷ್ಣ ಗೋಖಲೆ. ಮತ್ತು ಪಂಜಾಬ್ನ ಸಿಂಗ್ ಸಭಾ ಚಳುವಳಿ. ಇವೆಲ್ಲವೂ ನೆನಪಲ್ಲಿಟ್ಕೋಬೇಕು. ಸುಧಾರಣಾ ಚಳುವಳಿಗಳ ಹಾಗೇನೆ ಅವುಗಳಿಂದ ಜಾರಿಗೆ ಬಂದ ಕಾನೂನುಗಳು ಕೂಡ ಬಹಳ ಮುಖ್ಯ. 1829ರ ಸತಿ ನಿಷೇಧ ಕಾಯ್ದೆ ಬಗ್ಗೆ ಈಗಾಗಲೇ ನೋಡಿದ್ವಿ. ಆಮೇಲೆ 1856ರಲ್ಲಿ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ ಬಂತು. RSI 2018 ಮತ್ತು PSI 2020ರ ಪರೀಕ್ಷೆಗಳಲ್ಲಿ ಕೇಳದ ಹಾಗೆ ಇದಕ್ಕಾಗಿ ಹೋರಾಡಿದ ಮುಖ್ಯ ವ್ಯಕ್ತಿ ಈಶ್ವರಚಂದ್ರ ವಿದ್ಯಾಸಾಗರ್. 1872ರಲ್ಲಿ ಬಾಲ್ಯ ವಿವಾಹ ನಿಷೇಧಿಸುವ ನೇಟಿವ್ ಮ್ಯಾರೇಜ್ ಆಕ್ಟ್ ಬಂತು. ನಂತರ RSI 2015 ಮತ್ತು KEA KSSCL 2023ರ ಪ್ರಶ್ನೆಗಳ ಪ್ರಕಾರ 1929ರಲ್ಲಿ ಬಂದ ಶಾರದಾ ಕಾಯ್ದೆ ಮದುವೆಯ ಕನಿಷ್ಠ ವಯಸ್ಸನ್ನು ಮತ್ತಷ್ಟು ಹೆಚ್ಚಿಸಿತು. ಸರಿ, ಈಗ ನಾವು ಕಲಿತಿದ್ದೆಲ್ಲವನ್ನು ಟೆಸ್ಟ್ ಮಾಡುವ ಸಮಯ. ಇದು CPC 2006ರಲ್ಲಿ ಕೇಳಿದ ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆ. ಬನ್ನಿ ಒಟ್ಟಿಗೆ ಸಾಲ್ವ್ ಮಾಡೋಣ. ಮೊದಲನೇದು ರಾಜಾ ರಾಮ್ ಮೋಹನ್ ರಾಯ್. ಅವರದ್ದು ಯಾವುದು? ಕರೆಕ್ಟ್, ಬ್ರಹ್ಮ ಸಮಾಜ. ಸೊ Pಗೆ 5. ಎರಡನೇದು ದಯಾನಂದ ಸರಸ್ವತಿ. ಅವರು ಆರ್ಯ ಸಮಾಜದ ಸ್ಥಾಪಕರು. Qಗೆ 1. ಮೂರನೇದು ಜ್ಯೋತಿರಾವ್ ಫುಲೆ. ನೆನಪಿದೆಯಾ? ಸತ್ಯಶೋಧಕ ಸಮಾಜ. Rಗೆ 4. ಹಾಗಾದ್ರೆ ಕೊನೆಗುಳಿದಿದ್ದು ಡಾಕ್ಟರ್ ಆತ್ಮಾರಾಂ ಪಾಂಡುರಂಗ, ಪ್ರಾರ್ಥನಾ ಸಮಾಜ. Sಗೆ 2. ಸರಿಯಾದ ಜೋಡಣೆ P5 Q1 R4 S2. ನೋಡಿ, ನಾವು ಕಲಿತ ಪಾಯಿಂಟ್ಸ್ ನೇರವಾಗಿ ಇಲ್ಲಿದೆ. ಹೀಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಎಂತಹ ಪ್ರಶ್ನೆಗೂ ಉತ್ತರ ಕೊಡ್ಬೋದು. ಕೊನೆಯದಾಗಿ ನಿಮಗೊಂದು ಯೋಚನೆ ಮಾಡಲಿಕ್ಕೆ ಪ್ರಶ್ನೆ. ಈ ಎಲ್ಲ ಐತಿಹಾಸಿಕ ಸುಧಾರಣಾ ಚಳುವಳಿಗಳಲ್ಲಿ ಇವತ್ತಿನ ಆಧುನಿಕ ಭಾರತದ ಮೇಲೆ ಅತ್ಯಂತ ಶಾಶ್ವತವಾದ ಪ್ರಭಾವ ಬೀರಿದ್ದು ಯಾವುದು ಅಂತ ನಿಮಗೆ ಅನ್ಸುತ್ತೆ? ಮತ್ತು ಯಾಕೆ? ಇದರ ಬಗ್ಗೆ ಯೋಚನೆ ಮಾಡಿ. HGA ಅಕಾಡೆಮಿಯ ಈ ಮಾಸ್ಟರ್ ಕ್ಲಾಸ್ನಲ್ಲಿ ಭಾಗವಹಿಸೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪರೀಕ್ಷೆ ತಯಾರಿಗೆ ಆಲ್ ದ ಬೆಸ್ಟ್. ಮುಂದಿನ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.